ನರೇಂದ್ರರ ಕನಸಿನ ಭಾರತ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ, ರಾಮಕೃಷ್ಣ ಪರಮಹಂಸರು ತಮ್ಮ ಲೀಲೆಯನ್ನು ಮುಗಿಸಿ ಹೊರಡುವಂತಹ ಸಮಯ ಸನ್ನಿಹಿತವಾಗಿತ್ತು ಅಂತೇಳಿ. ರಾಮಕೃಷ್ಣರು ತಮ್ಮೆಲ್ಲ ಶಿಷ್ಯಂದ್ರನ್ನು ಹತ್ರ ಕರೀತಾರೆ, ಪಂಚಾಂಗವನ್ನು ತರಿಸ್ಕೊಳ್ತಾರೆ, ಎಲ್ಲ ದಿನಾಂಕಗಳನ್ನು ನೋಡ್ತಾರೆ. ಕೊನೆಗೆ ಶ್ರಾವಣ ಮಾಸದ ಕೊನೆಯ ದಿನ, ಶ್ರಾವಣದ ಕೊನೆಯ ದಿನಾಂಕವನ್ನು ಮಾರ್ಕ್ ಮಾಡ್ತಾರೆ. ಅದೇ ಆಗಸ್ಟ್ 16ನೇ ತಾರೀಕು. ರಾಮಕೃಷ್ಣರು ಶಿಷ್ಯಂದ್ರಿಗೆ ಹೇಳ್ತಾರೆ, ಒಂದು ಭವ್ಯವಾದ ವಿದಾಯ ಆಗಲಿಕ್ಕಿದೆ. ಅಂದರೆ ನಾನು ಭಗವಂತನೊಂದಿಗೆ ಸೇರಿಕೊಳ್ತಾ ಇದ್ದೀನಿ ಎನ್ನುವಂತಹ ಭಾವದಿಂದ ರಾಮಕೃಷ್ಣರು ಶಿಷ್ಯಂದರೊಟ್ಟಿಗೆ ಕಷ್ಟಪಟ್ಟು ಮಾತನಾಡ್ತಾರೆ. ಆಗಸ್ಟ್ 15ರ ರಾತ್ರಿ ರಾಮಕೃಷ್ಣರಿಗೆ ಸಿಕ್ಕಾಪಟ್ಟೆ ಗಂಟಲಿನಲ್ಲಿ ನೋವಾಗ್ತಾ ಇತ್ತು. ಯಾವುದೇ ಅನ್ನ ಆಹಾರಗಳು ದೇಹದೊಳಗಡೆ ಹೋಗ್ತಾ ಇರಲಿಲ್ಲ. ತುಂಬ ಒದ್ದಾಡ್ತಾ ಇದ್ದರು. ಶಿಷ್ಯಂದಿರು, ಭಕ್ತಾದಿಗಳು ಕಣ್ಣೀರು ಸುರಿಸ್ತಾ ಇದ್ದರು. ನನ್ನ ಗುರುದೇವರ ಪರಿಸ್ಥಿತಿ ಹೀಗಾಯ್ತಲ್ಲ ಅಂಥೇಳಿ. ಹೀಗಿರಬೇಕಿದ್ರೆ ಕಳೆದ 2 ದಿನಗಳಿಂದ ಒಂದು ಸ್ವಲ್ಪ ನೋವು ಕಡಿಮೆ ಆಗ್ತಾ ಬಂದಿತ್ತು. ಆದರೆ ಆಗಸ್ಟ್ 15ರ ರಾತ್ರಿ ಇದ್ದಕ್ಕಿದ್ದ ಹಾಗೆ ರಾಮಕೃಷ್ಣರು ಸ್ವಲ್ಪ ಹುಷಾರಾಗ್ಬಿಟ್ರು. ಅನ್ನವನ್ನು ಸ್ವಲ್ಪ ಸ್ವೀಕಾರ ಮಾಡಿದರು. ಗಂಟಲಿನ ನೋವು ಸ್ವಲ್ಪ ಕಡಿಮೆ ಆಯಿತು. ಶಿಷ್ಯಂದ್ರನ್ನೆಲ್ಲ ಕರೆದು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಮಾತನಾಡ್ತಾ ಅವತ್ತು ರಾತ್ರಿ ಸುಮಾರು 1 ಗಂಟೆ 2 ನಿಮಿಷ ಅಂಥೇಳಿ ಹೇಳ್ತಾರೆ. ಅಂದರೆ ಆಗಸ್ಟ್ 16ನೇ ತಾರೀಕಿನ ಬೆಳಗ್ಗಿನ ಜಾವ ರಾಮಕೃಷ್ಣರು ಹೊರಕೊಂಡಿದ್ರು. ಒಮ್ಮೆ ಜೋರಾಗಿ ನಗ್ತಾರೆ. ನಂತರ ಅವರ ಕಣ್ಣುಗಳು ಅರ್ಧ ನಿಮೀಲಿತಗೊಂಡ್ವು. ಕಣ್ಣಿನ ದೃಷ್ಟಿ ಅವರ ಮೂಗಿನತ್ತ ನೆಟ್ಟಿತ್ತು. ಕತ್ತು ಹಿಂದಕ್ಕೆ ಬಾಗ್ಬಿಡ್ತು. ಅಷ್ಟೇ ಅಂಥೇಳಿ ಹೇಳ್ತಾರೆ. ಶಿಷ್ಯಂದ್ರಿಗೆ ಏನಾಗ್ತಾ ಇದೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಕೆಲವರು ಅಂದ್ಕೊಂಡ್ರು ರಾಮಕೃಷ್ಣರು ಭಾವಸಮಾಧಿಗೆ ಏರ್ಬಿಟ್ರ ಅಂಥೇಳಿ. ಇನ್ನು ಕೆಲವರು ಅಂದ್ಕೊಂಡ್ರು ರಾಮಕೃಷ್ಣರು ಬಹುಶಃ ನಿದ್ದೆ ಮಾಡ್ತಿರ್ಬೋದು ಅಂಥೇಳಿ. ಇನ್ನು ಕೆಲವರು ಅಂದ್ಕೊಂಡ್ರು ಆ ನೋವನ್ನು ತಡ್ಕೊಳಕ್ಕಾಗದೆ ರಾಮಕೃಷ್ಣರು ಹಾಗೆ ಯಾರ ಜೊತೆಗೂ ಮಾತನಾಡ್ತಾ ಸುಮ್ಮನೆ ಕೂತು ಬಿಡ್ತಿದ್ದಾರಾ ಅಂಥೇಳಿ ಜೋರಾಗಿ ಭಜನೆ ಮಾಡೋದಕ್ಕೆ ಶುರು ಮಾಡಿದರು. ರಾಮಕೃಷ್ಣರ ಕುರಿತಂತಹ ಹಾಡುಗಳನ್ನು ಹೇಳೋದಕ್ಕೆ ಶುರು ಮಾಡಿದರು. ಹರಿನಾಮವನ್ನು ಹಾಡಿದರು. ಎಲ್ಲೆಡೆ ಜೈಕಾರ, ಆ ಘೋಷ ಮುಗಿಲು ಮುಟ್ಟಿತ್ತು. ಇಷ್ಟೆಲ್ಲ ಆದರೂ ಕೂಡ ರಾಮಕೃಷ್ಣ ಪರಮಹಂಸರಿಗೆ ಪ್ರಜ್ಞೆಯೇ ಬರಲಿಲ್ಲ. ಬೆಳಗ್ಗೆ ವೈದ್ಯರು ರಾಮಕೃಷ್ಣರನ್ನು ಪರೀಕ್ಷೆ ಮಾಡೋದಕ್ಕೆ ಅಂಥೇಳಿ ಬರ್ತಾರೆ. ರಾಮಕೃಷ್ಣರ ದೇಹವನ್ನು ಪರೀಕ್ಷೆ ಮಾಡಿ ಹೇಳ್ತಾರೆ, ರಾಮಕೃಷ್ಣರು ದೇಹ ತ್ಯಾಗ ಮಾಡಿದ್ದಾರೆ. ಹೆಂಗಾಗಿರಬೇಕು ಭಕ್ತರಿಗೆ? ಎಲ್ಲಿ ನೋಡಿದ್ರೂ ದುಃಖ, ಕೆಲವರಿಗೆ ಆತಂಕ,
ಕೆಲವರಿಗೆ ಭಯ, ಕೆಲವರಿಗೆ ಆ ವೇದನೆಯನ್ನ, ಸಂಕಟವನ್ನ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನ್ನ ಗುರುದೇವರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಲ್ಲ ಅನ್ನುವಂಥ ಭಾವ ಎಲ್ಲ ಕಡೆ ತುಂಬಿತ್ತು. ಅವ್ರನ್ನ ನೋಡೋದಕ್ಕೆ ತುಂಬ ಜನ ಭಕ್ತರು ಆ ಸ್ಥಳಕ್ಕೆ ಬಂದರು. ಆದರೆ ರಾಮಕೃಷ್ಣ ಪರಮಹಂಸರು ಇವರೆಲ್ಲರನ್ನ ಬಿಟ್ಟು ಪರಮಾತ್ಮನೆಡೆಗೆ ಹೋಗಿಯಾಗಿತ್ತು. ಆದರೆ ರಾಮಕೃಷ್ಣರ ಬಯಕೆಯಂತೆ ರಾಮಕೃಷ್ಣರ ದೇಹತ್ಯಾಗಕ್ಕಿಂತ ಮೊದಲು 2 ರೀತಿಯಾದಂತಹ ವಲಯ ನಿರ್ಮಾಣ ಆಗೋಗಿತ್ತು. ಒಂದು ಗೃಹಿ ಭಕ್ತರದ್ದು, ಇನ್ನೊಂದು ಅಂತರಂಗದ ಭಕ್ತರು, ಅಂದರೆ ಅವರ ಜೊತೆಗಿದ್ದಂತಹ ಸುಮಾರು 12-13 ಜನ ಶಿಷ್ಯಂದ್ರದ್ದು. ಕೊನೆಗೆ ಎಲ್ಲರೂ ಸೇರಿಕೊಂಡು ಕಾಶಿಪುರದ ಪಕ್ಕದಲ್ಲೇ ಇದ್ದಂತಹ ಸ್ಮಶಾನದಲ್ಲಿ ರಾಮಕೃಷ್ಣ ಪರಮಹಂಸರ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ರಾಮಕೃಷ್ಣರ ಭೌತಿಕ ದೇಹ ಮಾತ್ರ ಅಲ್ಲಿಂದ ಹೊರಟೋಯ್ತು. ಆದರೆ ರಾಮಕೃಷ್ಣರು ಈ ಗೃಹಿ ಭಕ್ತರು ಹಾಗೆಯೇ ತಮ್ಮ ಎಲ್ಲ 12-13 ಜನ ಶಿಷ್ಯಂದ್ರ ಜೊತೆಗೆ ಸದಾ ಇದ್ರು ಅನ್ನೋದು ಮುಂದೆ ಎಲ್ಲ ಘಟನೆಗಳಲ್ಲಿ ಗೊತ್ತಾಗ್ತಾ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಜೀವನದುದ್ದಕ್ಕೂ ಕೂಡ ರಾಮಕೃಷ್ಣ ಪರಮಹಂಸರು ಅವರ ಜೊತೆಗಿದ್ದರು, ಅವರಿಗೆ ಮಾರ್ಗದರ್ಶನ ಮಾಡಿದರು. ಅವರು ಕಷ್ಟದಲ್ಲಿದ್ದಾಗಲೆಲ್ಲ ಕೂಡ ರಾಮಕೃಷ್ಣರು ಸಹಾಯ ಮಾಡಿದರು ಅನ್ನೋದನ್ನು ನಾವು ಮುಂದಿನ ಘಟನೆಗಳಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ರಾಮಕೃಷ್ಣರ ಸಂಸ್ಕಾರದ ನಂತರ ಅವರ ಅಸ್ಥಿಯನ್ನು ಕಲೆಕ್ಟ್ ಮಾಡಿಕೊಂಡು ಬಂದರು. ಕೆಲವೊಂದು ಮೂಳೆಗಳನ್ನು ಕುಂಭದಲ್ಲಿ ತೆಗೆದುಕೊಂಡು ಬಂದರು. ನಮಗಳದ್ದೆಲ್ಲ ಆದರೆ ಯಾರಾದರೂ ತೀರ್ಕೊಂಡ ನಂತರ ಈ ಗಲಾಟೆಗಳು ನಡೆಯೋದು ಆಸ್ತಿಗೋಸ್ಕರ. ನನಗದು ಬೇಕು, ಇದು ಬೇಕು, ನನಗಿದು ಸೇರಿತು. ಅವರನ್ನಿನ್ನೂ ಸಂಸ್ಕಾರ ಕೂಡ ಸರಿಯಾಗಿ ಮಾಡಿ ಬಂದಿರೋದಿಲ್ಲ. ಆಗಲೇ ನಾವೆಲ್ಲ ಇಲ್ಲಿ ಕಚ್ಚಾಡಿ ಬಡದಾಡಿ ಸಾಯ್ತಾ ಇರ್ತವೆ. ಆದರೆ ರಾಮಕೃಷ್ಣರ ಜೀವನದಲ್ಲಿ ನಡೆದಂತಹ ಘಟನೆಯೇ ಬೇರೆ. ಅಲ್ಲಿ ಆಸ್ತಿಗೋಸ್ಕರ ಗಲಾಟೆ ನಡೀಲಿಲ್ಲ. ಬದಲಾಗಿ ರಾಮಕೃಷ್ಣರ ಗುರುದೇವರ ಅಸ್ಥಿಗೋಸ್ಕರ ಗಲಾಟೆ ಪ್ರಾರಂಭ ಆಯಿತು. ಒಂದು ಕಡೆ ರಾಮಕೃಷ್ಣರ ಶಿಷ್ಯಂದರು 12-13 ಜನ ನಮ್ಮ ಗುರುದೇವರ ಅಸ್ಥಿ ನಮ್ಮ ಬಳಿ ಇರಬೇಕು ಅಂತ ಹೇಳಿ ಗಲಾಟೆ ತೆಗೆದ್ರೆ, ಇನ್ನೊಂದು ಭಾಗದಲ್ಲಿ ಅಪಾರ ಸಂಖ್ಯೆಯಲ್ಲಿದ್ದಂತಹ ಈ ಗೃಹಿ ಭಕ್ತರು ಇಲ್ಲ, ಪರಮಹಂಸರ ಗುರುದೇವರ ಈ ಅಸ್ಥಿ ನಮ್ಮ ಬಳಿಯಲ್ಲಿರಬೇಕು ಅಂತ ಹೇಳಿ ಗಲಾಟೆ ತೆಗೆದ್ರು. ಹೆಂಗಾಗೋಯ್ತು ಕೊನೆಗೆ ಅಂತಂದರೆ, ಈ ಗೃಹಿ ಭಕ್ತರು ವರ್ಸಸ್ ಈ ಶಿಷ್ಯಂದರು ಅಂತ ಆಗೋಯ್ತು. ಈ ಗೃಹಿ ಭಕ್ತರೇನಿದ್ದಾರಲ್ಲ ಅವರೇನು ಕಡಿಮೆಯವರಲ್ಲ, ಮದುವೆ ಆಗಿದ್ದವರು. ಆದರೆ ರಾಮಕೃಷ್ಣರ ಮೇಲೆ ಅಪಾರವಾದಂತಹ ಭಕ್ತಿ ಗೌರವಗಳನ್ನು ಇಟ್ಕೊಂಡು ಜೀವನ ಮಾಡ್ಕೊಂಡು ಬಂದಿದ್ದಂಥವ್ರು. ಅವರಿಗೆ ಈ 12-13 ಜನ ಶಿಷ್ಯಂದ್ರಿದ್ದಾರಲ್ಲ ಅವ್ರ ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಇತ್ತು. ಯಾಕೆ ಹೊಟ್ಟೆ ಉರಿ ಅಂತಂದರೆ, ಈ 18-19 ವರ್ಷದ ಪೂರರು ಈ ಅಸ್ಥಿಗೋಸ್ಕರ ಇಷ್ಟೆಲ್ಲ ಹೊಡೆದಾಡ್ತಿದ್ದಾರಲ್ಲ, ಇವರಿಲ್ಲಿ ಏನು ಮಾಡ್ತಾರೆ, ಇವರು ಈ ಅಸ್ಥಿ ತಗೊಂಡು ಮಾಡೋದಾದರೂ ಏನು, ರಾಮಕೃಷ್ಣರೇ ಇಲ್ಲದೆ ಹೋದ ಮೇಲೆ ಇವರು ಇಲ್ಲಿದ್ದೇನು ಉಪಯೋಗ, ಹೋಗಿ ಮನೆಗೆ ಹೋಗಿ ಏನಾದರೂ ಬೇರೆ ಕೆಲಸ ಮಾಡ್ಕೊಳ್ಳೋದು, ಓದ್ಕೊಳ್ಳೋದು, ಏನಾದರೂ ಮಾಡೋದು ಬಿಟ್ಟು ಈ ಅಸ್ಥಿಗೋಸ್ಕರ ಯಾಕೆ ಗಲಾಟೆ ಮಾಡ್ತಿದ್ದಾರೆ. ಅದೆಲ್ಲದಕ್ಕಿಂತ ಜಾಸ್ತಿ ಸಿಟ್ಟು ಯಾರ ಮೇಲೆ ಅಂತಂದರೆ ನರೇಂದ್ರನ ಮೇಲೆ. ಯಾಕೆ ಅಂತಂದರೆ, ಬರೀ 22-23 ವರ್ಷದ ಹುಡುಗ ತರುಣ ಈ 12 ಜನರನ್ನ ಕಂಟ್ರೋಲ್ ಮಾಡ್ತಾನೆ, ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅದಕ್ಕೆ ಗೃಹಿ ಭಕ್ತರಿಗೆ ನರೇಂದ್ರನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು. ಕೊನೆಗೆ ನರೇಂದ್ರನೇ ಮಧ್ಯ ಪ್ರವೇಶ ಮಾಡಿ
ಈ ಅಸ್ಥಿಯನ್ನು ಆ ಗೃಹಿ ಭಕ್ತರಿಗೆ ಕೊಟ್ಬಿಡೋಣ. ನಮ್ಮ ಜೊತೆಗೆ ರಾಮಕೃಷ್ಣರು ಸದಾ ಇರ್ತಾರೆ. ನಮಗೆ ಅವರ ಪ್ರೀತಿ, ಮಾರ್ಗದರ್ಶನ, ಕರುಣೆ ನಿರಂತರವಾಗಿರುತ್ತೆ. ಅದನ್ನೇ ಇಟ್ಕೊಂಡು ನಾವು ಸಾಧನೆ ಮಾಡೋಣ. ಗೃಹಿ ಭಕ್ತರಿಗೆ ಕೊಟ್ಬಿಡೋಣ ಅಂತಂದಾಗ ಜೊತೆಗಿದ್ದಂತಹ ಗೆಳೆಯರಿಗೆ ಯಾರಿಗೂ ಮನಸ್ಸಿರಲಿಲ್ಲ, ಅವ್ರಿಗೆ ಯಾಕೆ ಕೊಡಬೇಕು, ನಾವು ಪರಮಹಂಸರ ಜೊತೆಗೆ ಇಷ್ಟು ವರ್ಷ ಇದ್ದೇವೆ, ಅವ್ರು ಸೇವೆ ಮಾಡಿದ್ದೇವೆ, ಅವರ ಅಪಾರವಾದಂತಹ ಪ್ರೀತಿ ನಮ್ಮ ಮೇಲಿದೆ, ಅವರ ಆಸ್ತಿಯನ್ನು ನಾವೇ ಇಟ್ಕೊಳ್ಬೇಕು, ನಾವೇ ಪೂಜೆ ಮಾಡಬೇಕು ಅಂಥೇಳಿ ಈ ಶಿಷ್ಯಂದ್ರೆಲ್ಲ ಮತ್ತೆ ಗಲಾಟೆ ಜೋರು ಮಾಡಿದರು. ಹಿಂಗಿರಬೇಕಿದ್ರೆ ನರೇಂದ್ರ ಮತ್ತೆ ಅವರನ್ನು ಸಮಾಧಾನ ಪಡಿಸ್ತಾನೆ, ಮತ್ತೊಮ್ಮೆ ಕೇಳ್ಕೊಳ್ತಾನೆ ಅಸ್ಥಿಯನ್ನು ಅವರಿಗೆ ಕೊಟ್ಬಿಡೋಣ ಅಂತ. ಆದರೆ ಕೆಲವರು ಅದಕ್ಕೆ ಒಪ್ಕೊಂಡ್ರು, ಇನ್ನು ಕೆಲವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಹಾಗಿದ್ರೆ ಏನು ಮಾಡಿದ್ರಿ ಹುಡುಗರು? ನರೇಂದ್ರ ಹೇಳ್ದಂತೆ ಕೇಳಿದ್ರ? ಅಥವಾ ರಾಮಕೃಷ್ಣರ ಆ ಅಸ್ಥಿ ಯಾರ ಪಾಲಾಯಿತು? ಆಗಲೇ ಹೇಳ್ತಾ ಇದ್ನಲ್ಲ, ನರೇಂದ್ರ ಬಂದು ಎಲ್ಲರನ್ನ ಸಮಾಧಾನ ಮಾಡಿಸೋ ಪ್ರಯತ್ನ ಮಾಡಿದರೂ ಕೂಡ ಕೆಲವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಹಾಗಿರಿದ್ದಾಗ ಕೊನೆಗೊಂದು ಕನ್ಕ್ಲೂಷನಿಗೆ ಬಂದರು. ಏನದು ಅಂತಂದರೆ, ಆಯಿತು, ಈ ಅಸ್ಥಿಯನ್ನು 2 ಭಾಗ ಮಾಡಿಬಿಡೋಣ. ಒಂದು ಭಾಗವನ್ನು ಗೃಹಿ ಭಕ್ತರು ಇಟ್ಕೊಳ್ಳಿ, ಇನ್ನೊಂದು ಭಾಗವನ್ನು ನಾವು ಇಟ್ಕೊಳ್ಳೋಣ ಅಂಥೇಳಿ ನಿರ್ಧಾರ ಮಾಡಿದರು. ಕೊನೆಗೆ ಬೇರೆ ಗತಿ ಇಲ್ಲದೆ ಎಲ್ಲರೂ ಅದಕ್ಕೆ ಒಪ್ಕೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಹೀಗಿರಬೇಕಿದ್ರೆ ಒಂದು ಜಾಸ್ತಿ ಭಾಗವನ್ನು ಈ ಶಿಷ್ಯಂದರು ತಾವಿಟ್ಕೊಂಡ್ರು, ಸ್ವಲ್ಪ ಭಾಗವನ್ನು ಅದನ್ನು ಗೃಹಿ ಭಕ್ತರಿಗೆ ಕೊಡ್ತಾರೆ. ಈ ಜಾಸ್ತಿ ಭಾಗ ಏನಿಟ್ಟಿದ್ರಲ್ಲ, ಅದರಲ್ಲಿ ಕೆಲವು ಭಾಗವನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆಯ ಪವಿತ್ರ ಕ್ಷೇತ್ರಗಳಲ್ಲಿ ಅದನ್ನು ವಿಸರ್ಜಿಸಿ ವಾಪಸ್ ಬರ್ತಾರೆ. ಈ ಗೃಹಿ ಭಕ್ತರು ಏನು ತಮ್ಮ ಪಾಲಿಗೆ ಬಂದಂತಹ ಸ್ವಲ್ಪ ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಕಾಕೂರ್ ಗಾಜ್ಜಿಯ ಯೋಗೋಧ್ಯಾನದಲ್ಲಿ ಇಟ್ಟು ಅದಕ್ಕೊಂದು ಶ್ರೈನನ್ನು ಕೂಡ ಕಟ್ಟಲಾಗಿದೆ. ಅದು ಇವತ್ತಿಗೂ ಕೂಡ ಹಾಗೆ ಇದೆ. ಅದು ಒಂದು ಭಾಗ. ಆದರೆ ಈಗ ನಿಜವಾದಂತಹ ಸಮಸ್ಯೆ ಈ ನರೇಂದ್ರ ಮತ್ತು ಅವರ ತಂಡಕ್ಕೆ ಪ್ರಾರಂಭ ಆಯಿತು. ಏನದು ಅಂತಂದರೆ, ರಾಮಕೃಷ್ಣರೇನೋ ದೇಹತ್ಯಾಗ ಮಾಡಿ ಹೊರಟು ಬಿಟ್ಟರು. ಇಷ್ಟು ದಿವಸ ಹೇಗೋ ಯಾರೋ ದಾನ ಮಾಡ್ತಾಯಿದ್ರು, ಇನ್ನು ಹೇಗೋ ಬರ್ತಾ ಇತ್ತು, ಈ ಹುಡುಗರ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಈ 12 ಜನರನ್ನು ನೋಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನರೇಂದ್ರನಿಗೆ ನಿರ್ಮಾಣ ಆಗಿತ್ತು. ಜೀವನ ಸಾಗಿಸೋದೇ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಟ್ಟಿತ್ತು. ಆಗಸ್ಟ್ 16ನೇ ತಾರೀಕು ರಾಮಕೃಷ್ಣರು ದೇಹತ್ಯಾಗ ಮಾಡಿದರು. ಆದರೆ ಅದೇ ಆಗಸ್ಟ್ ಕೊನೆಯ ಒಳಗೆ ಕಾಶಿಪುರ್ ಗಾರ್ಡನ್ನ ಆ ಮನೆಯನ್ನು ಬಿಡಲೇಬೇಕಾದಂತಹ ಪರಿಸ್ಥಿತಿ ನರೇಂದ್ರ ಮತ್ತು ಗೆಳೆಯರಿಗೆ ಬಂದೊದಗಿತ್ತು. ಹಾಗಿರಬೇಕಿದ್ರೆ ಕೆಲವು ಶಿಷ್ಯಂದರು ಯೋಚನೆ ಮಾಡಿದರು, ನಾವೆಲ್ಲಿದ್ದೇನು ಮಾಡೋದು, ಗುರುದೇವರೇ ನಮ್ಮ ಬಳಿ ಇಲ್ಲ, ನಾವು ಹೊರಟು ಬಿಡೋಣ ಅಂಥೇಳಿ ನಿಶ್ಚಯ ಮಾಡಿದರು. ಅವರು ತಮ್ಮ ಲಗೇಜ್ಗಳನ್ನು ಎತ್ಕೊಂಡು ಮನೆಗೆ ಹೋಗೋ ಪ್ರಯತ್ನ ಮಾಡಿದರು. ನರೇಂದ್ರ ಅವ್ರನ್ನೆಲ್ಲ ತುಂಬ ಬೇಡ್ಕೊಂಡ, ರಿಕ್ವೆಸ್ಟ್ ಮಾಡಿಕೊಂಡ, ಮನವಿ ಮಾಡಿಕೊಂಡ, ಅವರ ಮನವೊಲಿಸುವಂಥ ಪ್ರಯತ್ನ ಕೂಡ ಮಾಡ್ದ. ಆದರೆ ಅವರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ನರೇಂದ್ರನ ಮಾತು ಕೇಳಲಿಲ್ಲ. ಅವರೆಲ್ಲರೂ ಹೊರಟೋದ್ರು. ಕೆಲವರು ತೀರ್ಥಯಾತ್ರೆ ಮಾಡೋದಕ್ಕೆ ಹೋದರೆ, ಇನ್ನು ಕೆಲವರು ಮನೆಗೆ ಹೋದರು, ಇನ್ನು ಕೆಲವರು ಶಾರದಾ ಮಾತೆಯವರ ಜೊತೆಗೆ ರಾಮಕೃಷ್ಣರ ಅಸ್ಥಿಯನ್ನು ವಿಸರ್ಜನೆ ಮಾಡೋದಕ್ಕೆ ತೀರ್ಥಕ್ಷೇತ್ರಗಳಿಗೆ ಹೊರಟೋದ್ರು. ಎಲ್ಲರೂ ಹೋದ್ಮೇಲೆ ನರೇಂದ್ರ ಆದರೂ ಏನು ಮಾಡ್ತಾನೆ ಹೇಳಿ? ನರೇಂದ್ರ ಕೂಡ ನಿಶ್ಚಯ ಮಾಡ್ತಾ, ನಾನು ಮನೆಗೆ ಹೋಗ್ತೀನಿ ಅಂಥೇಳಿ ಅವನು ಕೂಡ ಮನೆಗೆ ಹೊರಟುಬಿಟ್ಟ. ಮುಂದೇನು ಅಂಥೇಳಿ ತುಂಬ ಯೋಚನೆ ಮಾಡ್ತಾ ಕೂತಿದ್ದ. ಯಾಕೆ ಅಂತಂದರೆ, ಗುರುದೇವರು ನರೇಂದ್ರನಿಗೆ ಒಂದು ಮಾತು ಹೇಳಿದರು, ಯಾವುದೇ ಕಾರಣಕ್ಕೂ ಕೂಡ ಈ 12 ಜನರನ್ನು ನೋಡಿಕೊಳ್ಳುವಂತಹ ಕೆಲಸ ನೀನು ಬಿಡಬಾರ್ದು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಬರದೇ ಇರೋ ರೀತಿ ಅವ್ರನ್ನ ನೋಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನನ್ನ ವಿಚಾರಗಳೇನಿದೆಯಲ್ಲ ಅದನ್ನು ಮುಂದಿನ ಪರಂಪರೆಗೆ ತೆಗೆದುಕೊಳ್ಳೋದಕ್ಕೆ ಈ ಎಲ್ಲರ ಪಾತ್ರ ಅತ್ಯಂತ ಶ್ರೇಷ್ಠವಾಗಿರೋದು, ಅದನ್ನು ಕಾಪಾಡಿಕೊಳ್ಳೇಬೇಕು ಅಂತ ಹೇಳಿ ರಾಮಕೃಷ್ಣರು ನರೇಂದ್ರನಿಗೆ ಹೇಳಿಬಿಟ್ಟಿದ್ರಲ್ಲ.
ಆ ಕಾರಣಕ್ಕೋಸ್ಕರ ನರೇಂದ್ರ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದ. ಹೀಗಿರಬೇಕಿದ್ರೆ ಈ ವಿಚಾರ ರಾಮಕೃಷ್ಣರಿಗೆ ಗೊತ್ತಾಗಿ ಹೋಗಿತ್ತಲ್ಲ. ಈ ಸುರೇಂದ್ರನಾಥ ಮಿತ್ರ ಅಂಥೇಳಿ ಏನು ವ್ಯಕ್ತಿ ಇದ್ರೋ ಅವರು ರಾಮಕೃಷ್ಣರಿಗೆ ಅವಾಗವಾಗ ಹಣಕಾಸಿನ ಸಹಾಯವನ್ನು ಮಾಡ್ತಾಯಿದ್ರು. ಆ ವ್ಯಕ್ತಿ ಒಮ್ಮೆ ಪೂಜೆ ಮಾಡ್ತಾ ಕೂತಿರ್ಬೇಕಿದ್ರೆ ರಾಮಕೃಷ್ಣರು ಕಾಣಿಸ್ಕೊಂಡ್ರು. ಧ್ಯಾನ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಸಡನ್ನಾಗಿ ರಾಮಕೃಷ್ಣರು ಕಂಡು ಒಂದು ಮಾತನ್ನು ಹೇಳ್ತಾರೆ. ಏಯ್, ಏನು ಮಾಡ್ತಾ ಇದೆಯಾ ಅಲ್ಲಿ ನೀನು? ಅಲ್ಲಿ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ, ಆದರೆ ಇಲ್ಲಿ ನೀನು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀಯಾ? ಹೋಗು, ಅವ್ರಿಗೇನು ಬೇಕೋ ಅದನ್ನು ಕಲ್ಪಿಸ್ಕೊಡು, ಅವ್ರಿಗೇನು ಬೇಕೋ ಆ ಸಹಾಯ ಮಾಡು ಅಂತ ಹೇಳಿ ಹೇಳ್ದ ಹಾಗೆ ಆಯಿತು. ಆ ವ್ಯಕ್ತಿ ಪೂಜೆಯನ್ನು ಅಲ್ಲೇ ಅರ್ಧಕ್ಕೆ ನಿಲ್ಲಿಸಿ ರಾಮಕೃಷ್ಣರ ಬಳಿ ಓಡಿ ಬಂದ. ಹೀಗಿರಬೇಕಿದ್ರೆ ರಾಮಕೃಷ್ಣರು ಏನು ಅಪ್ಪಣೆಯನ್ನು ಕೊಟ್ಟಿದ್ರು ಅದನ್ನು ನೆರವೇರಿಸಲೇಬೇಕಾದಂಥ ಕೆಲಸ ಇವರದಾಗಿತ್ತು. ತಕ್ಷಣ ಅವರು ನರೇಂದ್ರನ ಹತ್ರ ಬರ್ತಾರೆ. ನರೇಂದ್ರನ ಹತ್ರ ಬಂದು ಒಂದು ಮನವಿ ಮಾಡಿಕೊಳ್ತಾರೆ. ನರೇಂದ್ರ, ಅದು ಏನೇ ಸಮಸ್ಯೆ ಬಂದರೂ ಕೂಡ ನಾನು ನಿಮ್ಮ ಜೊತೆಗಿರ್ತೇನೆ. ರಾಮಕೃಷ್ಣರು ನನ್ನಿಂದ ಈ ಥರದೊಂದು ಕೆಲಸ ಆಗಬೇಕು ಅಂತೇಳಿ ಹೇಳಿದ್ದಾರೆ, ಆಜ್ಞೆ ಮಾಡಿದ್ದಾರೆ. ಆ ಕೆಲಸವನ್ನು ಮಾಡೋದಕ್ಕೆ ನನಗೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ. ಯಾವಾಗ ಇವರು ಹಾಗೆ ಹೇಳಿದ್ರೋ ನರೇಂದ್ರನಿಗೆ 100 ಆನೆಯ ಬಲವನ್ನು ಬಿಡ್ತು. ಎಷ್ಟು ಸಂತೋಷ ಆಯಿತು ಅಂತಂದರೆ, ಏನು ಮಾಡೋದು ಅಂತ ಗೊತ್ತಿಲ್ಲದೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಂಥ ಹುಡುಗನಿಗೆ ಸಿಕ್ಕಾಪಟ್ಟೆ ಸಂತೋಷ ಆಯಿತು, ಧೈರ್ಯ ಬಂತು. ತನ್ನ ಗುರುಗಳು ತನ್ನ ಜೊತೆಗಿದ್ದಾರಲ್ಲ ಅಂಥೇಳಿ ಮತ್ತೊಮ್ಮೆ ಮನವರಿಕೆ ಆಯಿತು. ನರೇಂದ್ರ ತಕ್ಷಣ ಮನೆಯನ್ನು ಹುಡ್ಕೋದಿಕ್ಕೆ ಹೊರಟ. ಯಾಕೆಂತಂದರೆ ಇವ್ರಿಗೆ ಇರೋದಕ್ಕೊಂದು ಸ್ಥಳ ಇರಲಿಲ್ಲ. ಈಗ ಯಾರೋ ಒಬ್ಬರು ಬಂದು ಸಹಾಯ ಮಾಡ್ತೀನಿ ಅಂತಂದಾಗ ಇರೋದಕ್ಕೆ ಮನೆ ಬೇಕು, ಮನೆ ಹುಡ್ಕೋದಿಕ್ಕೆ ಅಂತೇಳಿ ಹೊರಟ. ಯಾಕೆ ಅಂತಂದರೆ ಆ ವ್ಯಕ್ತಿ ಒಪ್ಕೊಂಡಿದ್ದು ಕೇವಲ 30 ರೂಪಾಯಿ ತಿಂಗಳಿಗೆ ಕೊಡ್ತಾನೆ. ಆ 30 ರೂಪಾಯಿಲಿ ನೀವು ಎಲ್ಲ ಖರ್ಚುಗಳನ್ನು ನಿಭಾಯಿಸಬೇಕು ಅಂಥೇಳಿ. ಅದರಲ್ಲೇ ಅವರು ಮನೆಯನ್ನು ಬಾಡಿಗೆ ಕಟ್ಟಬೇಕು, ಅದೇ ದುಡ್ಡಲ್ಲಿ ಅವರು ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು, ಇನ್ನಿತರ ಎಲ್ಲ ಖರ್ಚುಗಳನ್ನು ಅದೇ 30 ರೂಪಾಯಿಲಿ ಮಾಡ್ಕೊಳ್ಬೇಕಾಗಿರುವಂಥದ್ದು ತುಂಬ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಎಲ್ಲಿ ನೋಡಿದರೂ ಇವರಿಗೆ ಬೇಕಾದಂತಹ, ಇವರ ಬಡ್ಜೆಟ್ಟಿಗೆ ಬೇಕಾದಂತಹ ಮನೆ ಸಿಗ್ತಾ ಇರಲಿಲ್ಲ. ಕೊನೆಗೆ ನರೇಂದ್ರ ಭಾರಾನಾಗೂರ್ಗೆ ಬರ್ತಾರೆ. ಈಗ ಅದು ರಾಮಕೃಷ್ಣ ಆಶ್ರಮ ಅದನ್ನು ಮಠ ಮಾಡಿದೆ. ನೀವು ಯಾವತ್ತಾದರೂ ಕೋಲ್ಕತ್ತಾಗೆ ಹೋದಾಗ ದಯಮಾಡಿ ಆ ಬಾರಾನಾಗೂರ್ ಮಠವನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಯಾಕೆ ಅಂತಂದರೆ ಈ 12 ಜನ ಏನು ಶಿಷ್ಯಂದ್ರಿದ್ದಾರಲ್ಲ, ರಾಮಕೃಷ್ಣರ ಶಿಷ್ಯಂದರು, ಅವರು ಅತ್ಯಂತ ಕಠಿಣ ಶ್ರಮಪಟ್ಟು ಸಾಧನೆ ಮಾಡಿದಂತಹ ಶ್ರೇಷ್ಠ ಸ್ಥಳ ಅದು. ಅದನ್ನು ಜೀವಮಾನದಲ್ಲಿ ಒಂದು ಬಾರಿ ಆದರೂ ನೋಡಬೇಕು ಅಂಥೇಳಿ ನಮಗನ್ಸುತ್ತೆ. ಬಾರಾನಾಗೂರಿನಲ್ಲಿ ಹೋಗ್ತಾರೆ, ಎಲ್ಲ ಕಡೆ ಮನೆ ಹುಡುಕ್ತಾರೆ. ಕೊನೆಗೆ ಅವರಿಗೆ ಸಿಕ್ಕಿರೋದು ಒಂದು 2 ಅಂತಸ್ತಿನ ಮನೆ. ಅದು ಎಂಥ ಮನೆ ಅಂತಂದರೆ, ಕೆಳ ಅಂತಸ್ತಿನಲ್ಲಿ ಹಾವು, ಹಲ್ಲಿ, ಜಿರಳೆ, ಜೇಡ ಈ ಥರದ್ದೆಲ್ಲ ಪ್ರಾಣಿಗಳು ವಾಸವಾಗಿದ್ವು. ಮೊದಲನೇ ಅಂತಸ್ತಿನಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು. ಇವರು ಅದರಲ್ಲೇ ಸ್ವಲ್ಪ ಭಾಗವನ್ನು ಕಿಚನ್ ಮಾಡಿಕೊಂಡ್ರು, ಇನ್ನೊಂದು ಸ್ವಲ್ಪ ಭಾಗವನ್ನು ಹಾಲ್ ಮಾಡಿಕೊಂಡ್ರು, ಇನ್ನು ಅಲ್ಲೇ ತಮ್ಮ ಗುರುದೇವರ ಪೂಜೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಯಾಕೆ ಈ ಹುಡುಗರಿಗೆ ಕೇವಲ 11 ರೂಪಾಯಿಗೆ ಆ ಮನೆ ಸಿಕ್ತು ಅಂತಂದರೆ, ಇಡೀ ಬಾರಾನಾಗೂರಿನಲ್ಲಿ ಅದನ್ನು ಭೂತದ ಮನೆ ಅಂಥೇಳಿ ಎಲ್ಲರೂ ಕರೀತಾ ಇದ್ರು. ಅದ್ರ ಹತ್ತಿರಕ್ಕೂ ಕೂಡ ಯಾರೂ ಹೋಗ್ತಾ ಇರಲಿಲ್ಲ. ನರೇಂದ್ರ ಆಗಲೇ ಡಿಸೈಡ್ ಮಾಡಿದ್ದ, ಇದಕ್ಕಿಂತ ಒಳ್ಳೆಯ ಸಾಧನಾ ಸ್ಥಳ ನಮಗಿನ್ಯಾವ ಸಿಗುತ್ತೆ. ಅದನ್ನೆಲ್ಲರೂ ಭೂತದ ಬಂಗ್ಲೆ ಅಂತ ಹೇಳಿ ಕರೀತಾರಲ್ಲ, ನಮಗಿಂತ ದೊಡ್ಡ ಭೂತಗಳಿನ್ಯಾರಿದ್ದಾರೆ, ನಮಗೆ ಅದೇ ಸರಿಯಾದ ಮನೆ, ಅಲ್ಲೇ ನಾವು ಸಾಧನೆ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿಕೊಂಡು ಆ ಮನೆಯನ್ನು 11 ರೂಪಾಯಿ ತಿಂಗಳಿಗೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಆ ಮನೆಗೆ ಬರ್ತಾರೆ. ಯಾವಾಗ ನರೇಂದ್ರ ಬಂದರೋ ಜೊತೆಗಿದ್ದಂಥ ಶಿಷ್ಯಂದರು ಒಬ್ಬೊಬ್ಬರಾಗಿ ಬಂದು ಅವ್ರ ಜೊತೆ ಸೇರ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ನರೇಂದ್ರರಿಗೆ ಸಿಕ್ಕಾಪಟ್ಟೆ ಸಂತೋಷ ಆಗುತ್ತೆ. ಬಿಟ್ಟು ಹೋದಂತಹ ಎಲ್ಲ ಗೆಳೆಯರು ವಾಪಸ್ಸು ಗುರುದೇವರ ಪದತಲಕ್ಕೆ ಬರ್ತಾ ಇದ್ದಾರಲ್ಲ ಅಂಥೇಳಿ ಆ ಸಂತೋಷವನ್ನು ಅನುಭವಿಸ್ತಾರೆ. ಹೀಗಿರಬೇಕಿದ್ರೆ ನರೇಂದ್ರರಿಗೆ
ತುಂಬ ಸಂತೋಷ ಆಗಿತ್ತು. ಆ ಮನೆಯಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲವನ್ನು ಮಾಡಿಕೊಂಡಿದ್ರು. ಅಲ್ಲಿ ಹೇಗೆ ಸಾಧನೆ ಮಾಡ್ತಾಯಿದ್ರು ಅಂತಂದರೆ ಅವರ ಸಾಧನೆ ಅತ್ಯಂತ ಕಠಿಣವಾದಂತಹ ಸಾಧನೆ ಆಗಿತ್ತು ಅಂತ ಹೇಳ್ತಾರೆ. ಅವ್ರದ್ದೊಂದು ಟೈಮ್ ಟೇಬಲ್ ಮಾಡ್ಕೊಂಡಿದ್ರಂತೆ. ಬೆಳಗ್ಗೆ 3 ಗಂಟೆಗೆ ಅವರ ಉತ್ಥಾನ ಆಗ್ತಾಯಿತ್ತು. 3 ಗಂಟೆಗೆ ಸ್ನಾನ ಎಲ್ಲವನ್ನು ಮುಗಿಸ್ಕೊಂಡು ಅವರು ಧ್ಯಾನ ಮಾಡೋದಕ್ಕೆ ಅಂಥೇಳಿ ಕೂತ್ಕೊಂಡಿದ್ರೆ ಮಧ್ಯಾಹ್ನ 1-1:30-2 ಗಂಟೆ ಆಗಿದ್ದರೂ ಕೂಡ ಅವರು ಧ್ಯಾನದಲ್ಲೇ ಮಗ್ನರಾಗಿರ್ತಿದ್ರು. ಯಾರಿಗೂ ಕೂಡ ಹೊರಗಡೆ ಪ್ರಪಂಚದ ಪರಿವೇ ಇರ್ತಾ ಇರಲಿಲ್ಲ. ಕೊನೆಗೆ 4-6 ಮನೆಗಳಲ್ಲಿ ಭಿಕ್ಷೆ ಬೇಡ್ಕೊಂಡು ಬಂದು ಶಶಿ ಮಹಾರಾಜರು ಅವರಿಗೆ ಅಡುಗೆಯನ್ನು ಸಿದ್ಧಪಡಿಸಿ ತೆಗೆದುಕೊಂಡು ಬಂದು ಬಡಿಸ್ಬೇಕಿತ್ತಂತೆ. ಆದರೂ ಕೂಡ ಎದ್ದು ಬರ್ತಾ ಇರಲಿಲ್ಲ. ಇವ್ರನ್ನ ಕೆಲವರನ್ನ ಎಳ್ಕೊಂಡು ಬರಬೇಕಿತ್ತಂತೆ. ಆ ಥರದ ಒಂದು ಕಠಿಣ ತಪಸ್ಸನ್ನು ರಾಮಕೃಷ್ಣರ ಶಿಷ್ಯಂದ್ರ ಅಭಾರನಾಗೂರು ಮನೆಯಲ್ಲಿ ನಿರಂತರವಾಗಿ ಮಾಡ್ತಾಯಿದ್ರು ಅಂಥೇಳಿ. ಶಶಿ ಮಹಾರಾಜರು ಪ್ರತಿನಿತ್ಯ 10 ಮನೆಗಳಿಗೆ ಹೋಗ್ತಾಯಿದ್ರು, ಭಿಕ್ಷೆ ಬೇಡ್ಕೊಂಡು ಬರ್ತಾಯಿದ್ರು. ಆ ಭಿಕ್ಷೆ ಬೇಡಿ ತಂದಂತಹ ವಸ್ತುವಿನಿಂದಲೇ ತಮ್ಮ ಗುರು ಮಹಾರಾಜರಿಗೆ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದರು. ಉಳಿದಂತಹ ವಸ್ತುವಿನಲ್ಲಿ ಎಲ್ಲ ಶಿಷ್ಯಂದ್ರಿಗೂ ಆಹಾರವಾಗಿ ನೀಡ್ತಾ ಇದ್ದರು. ಹೀಗಿರಬೇಕಿದ್ರೆ ಒಂದ್ಸಲ ಇಷ್ಟು ಕಠಿಣ ದಿನಗಳಿತ್ತಲ್ಲ, ಅದು ಅಷ್ಟು ಸುಲಭವಲ್ಲ. ಏಕೆಂದರೆ ನಿರಂತರವಾಗಿ ಧ್ಯಾನದಲ್ಲೇ ಮಗ್ನರಾಗಿರ್ತಾ ಇದ್ದಂಥ ಹುಡುಗರಿಬ್ಬರು. ಇವರಿಗೆ ಬೇರೆ ಪ್ರಪಂಚದ ಅರಿವೇ ಇರ್ತಾ ಇರಲಿಲ್ಲ. ಕೊನೆಗೆ ಹೆಂಗಾಗ್ಬಿಡ್ತು ಅಂತಂದರೆ, ಏನು 12 ಜನ ವಾಪಸ್ಸು ಇವ್ರ ಮನೆಗೆ ಬಂದಿದ್ರೋ ಅವರ ಮನೆಯ ಪೋಷಕರು ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡಿದರು. ಆ ಹುಡುಗರನ್ನು ವಾಪಸ್ ಎಳ್ಕೊಂಡು ಹೋಗೋದಕ್ಕೆ ಅಂಥೇಳಿ ಪ್ರಯತ್ನ ಮಾಡಿದರು. ಅವರಿಗೆ ಆಮಿಷವನ್ನು ಒಡ್ಡಿದ್ರು, ಅವರಿಗೆ ಆಸೆಯನ್ನು ತೋರಿಸಿದ್ರು, ಅವ್ರನ್ನ ಹೆದರಿಸಿದ್ರು, ಅವ್ರಿಗೆ ಹೊಡೆಯೋ ಪ್ರಯತ್ನ ಮಾಡಿದರು. ಏನು ಮಾಡಿದರೂ ಕೂಡ ಈ ಹುಡುಗರು ಬರದೇ ಇದ್ದಾಗ ಕೊನೆಗೆ ಅವರೆಲ್ಲರ ಸಿಟ್ಟು ನರೇಂದ್ರನ ಮೇಲೆ ಬಿತ್ತು. ನೀನೇ ಇವ್ರನ್ನೆಲ್ಲ ಹಾಳು ಮಾಡ್ತಾ ಇರೋದು, ನೀನು ಹಾಳಾಗೋದಲ್ಲದೆ ಈ ಹುಡುಗರನ್ನೆಲ್ಲ ಮನೆ ಮಠ ಬಿಡಿಸಿ ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ಯಾ. ಅವ್ರು ಓದೋದಿದೆ, ಅವ್ರಿಗೊಂದು ಸಂಸಾರ ಅಂತಿದೆ, ನಮ್ಮದು ಒಂದು ಜೀವನ ಅಂತಿದೆ, ಅದೆಲ್ಲವನ್ನು ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದೆಯಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ನರೇಂದ್ರನಿಗೆ ಬೈಯೋದಿಕ್ಕೆ ಶುರು ಮಾಡಿದರು. ಆದರೂ ಕೂಡ ನರೇಂದ್ರ ಅದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ನಿರಂತರವಾಗಿ ಎಲ್ಲ ಹುಡುಗರು ಗುರುದೇವರ ಸೇವೆಯನ್ನು ಮಾಡ್ತಾ ಕಠಿಣ ಆ ವ್ರತವನ್ನು ಕೈಗೊಂಡರು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ಜಪದಲ್ಲಿ ತಲ್ಲೀನರಾಗಿದ್ದರು. ಇಷ್ಟೆಲ್ಲ ಜನ ಬಂದು ನಿರಂತರವಾಗಿ ನರೇಂದ್ರನಿಗೆ ಬೈತಾ ಇದ್ದರೂ ಕೂಡ ನರೇಂದ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ನರೇಂದ್ರ ಅವರನ್ನೆಲ್ಲವನ್ನು ಬಳಸಿಕೊಂಡು ಒಂದು ಸುಂದರವಾದಂತಹ ಸೌಧವನ್ನು ಮಾಡಿದ. ಇದು ನರೇಂದ್ರನ ಅಚಲವಾದಂತಹ ಛಲ. ಇತ್ತೀಚೆಗೆ ಒಬ್ಬ ಶ್ರೇಷ್ಠ ವ್ಯಾಪಾರಿ ಕೂಡ ಭಾರತದವರು ವಿವೇಕಾನಂದರನ್ನು ನೆನಪಿಸ್ಕೊಳ್ತಾರೆ. ಅವರು ಒಂದು ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ನನ್ನ ಈ ಎಲ್ಲ ಸಾಧನೆಗೆ ಕಾರಣ ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರು ಅಂಥೇಳಿ. ಯಾಕೆ ಅಂತಂದರೆ ಅವರ ಒಂದು ಶ್ರೇಷ್ಠ ಕೋಟನ್ನು ಅವ್ರು ಹೇಳ್ತಾರೆ, ಅರೇಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂಥೇಳಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂಥೇಳಿ. ಹಾಗೆಯೇ ನರೇಂದ್ರ ಕೂಡ ಅವರ ಎಲ್ಲ ಬೈಗೊಳಕ್ಕೆ ತಲೆ ಕೆಡಿಸ್ಕೊಳ್ದೆ, ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಈ ಹುಡುಗರನ್ನೆಲ್ಲ ಇಟ್ಕೊಂಡು ಒಂದು ಒಳ್ಳೆಯ ಸಂಸ್ಕಾರ ಶಿಕ್ಷಣವನ್ನು ಕೊಡ್ತಾ ಒಂದು ಸಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ. ಹಾಗಾದರೆ ಮುಂದೇನಾಗುತ್ತೆ? ಈ ಜೀವನ ಎಲ್ಲಿವರೆಗೆ ನಡೆಯುತ್ತೆ? ನರೇಂದ್ರ ಹಾಗೂ ಅವನ ಶಿಷ್ಯಂದರು ಮುಂದೇನು ಮಾಡ್ತಾರೆ? ಎಲ್ಲವನ್ನ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.